ನೆನೆ ದಿವಸ ನಾನವೇ ನಾನು ತಮ್ದಿರೋ 44 ವರ್ಷ ಆದ್ಮೇಲೆ ನಡೀತಾ ಇರೋ ಕಾಟನ್ ಹಬ್ಬಕ್ಕೆ ಹೋಗಿದ್ದು. ನೆನೆ ದಿವಸ ರಾತ್ರಿ ಒಂದು 8-9 ಗಂಟೆಲಿ ಕೆಲಸ ಮುಗಿಸ್ಕೊಂಡು ಬೀರೇಶ್ವರ ಗ್ರಾಮದ ಕಡೆಗೆ ಬರ್ತಾ ಇದ್ದೋ. ನಾವು ಬತ್ತಿದ ವಿಚಾರ ಗೊತ್ತಾಗ್ಬಿಟ್ಟು ಪಟಾಕಿ ಹೊಡೆಯೋದಕ್ಕೆ ರೀಕೊಂಡ್ಬಿಟ್ಟಿದ್ರು, ಛತ್ರಿ ಎಲ್ಲ ತಗೋ ಬರ್ತಾ ಇದ್ರು. ಈ ವಿಚಾರ ಏನಾರ ಬೀರೇಶ್ವರ ಗ್ರಾಮದವ್ರು ಕೇಳಿಸ್ಕೊಂಡ್ರೆ ಹುಡುಕ ಬಂದ್ ಧರ್ಮದೇಟ್ ಆಗ್ತಾರೆ. ಅದಿರ್ಲಿ ವಿಚಾರ. ಇವಾಗ ನೀವು ನೋಡ್ತಾ ಇರೋದು ದೊರೆ ದೊಡ್ಡಯ್ಯ ಸ್ವಾಮಿಯ ದೇವಸ್ಥಾನ, ಶ್ರೀ ಕ್ಷೇತ್ರ ಬೀರೇಶ್ವರಪುರ, ವಾರ್ಡ್ ನಂಬರ್ 22, ನಾಗಮಂಗಲ, ಮಂಡ್ಯ ಜಿಲ್ಲೆ. ಆದ್ರೆ ಇವತ್ತಿನ ವೈಭವದ ಕೇಂದ್ರ ಬಿಂದು ಇವರು ಶ್ರೀ 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 ಕಾಟಣ್ಣ ಸ್ವಾಮಿಗಳು, 7 ಕೂಟಗಳ ಒಡೆಯ ಶ್ರೀ ದೊಡ್ಡಯ್ಯ ಸ್ವಾಮಿಯವರ ತಮ್ಮ. ಬೀರೇಶ್ವರಪುರದ ವೈಭವವನ್ನ ನೋಡೋದಕ್ಕೆ ನಿಜಕ್ಕೂ 2 ಕಣ್ಣು ಸಾಲ್ತಾ ಇರ್ಲಿಲ್ಲ. ನಾನು ಎಷ್ಟೋ ಸಲ ಈ ಊರ್ಗ್ ಹೋಗಿದ್ದೀನಿ, ಆದ್ರೆ ಇವತ್ತಿನ ಸಂಭ್ರಮ ಇನ್ಯಾವತ್ತೂ ನೋಡೇ ಇರ್ಲಿಲ್ಲ. ಒಂದ್ ಕಡೆ ಸುಮಧುರ ಸಂಗೀತ ಕಾರ್ಯಕ್ರಮ, ಜೊತೆಗೆ ಈ ನಮ್ಮ ಹಿರಿಕರು ಈ ಹಬ್ಬ ಹರಿದಿನಗಳ ಸುಮ್ನೆ ಮಾಡಿಲ್ಲ, ಅಥವಾ ಒಂದ್ ಊರವ್ರು ಮಾಡ್ಕೊಳ್ಳಿ ಅಂತ ಮಾಡಿಲ್ಲ. ಒಂದು ಊರು ಹಬ್ಬ ನಡೀತಾ ಇದೆ ಅಂತಂದ್ರೆ ಅದೆಷ್ಟೋ ಊರ ನಂಟಿರ್ತದೆ. ನಮ್ಮ ಹಿಂದೂ ಸಂಸ್ಕೃತಿ ಎಂತ ಸಂಸ್ಕೃತಿ ಅಂತಂದ್ರೆ ಬಂಧಗಳನ್ನ ಸಂಬಂಧಗಳನ್ನ ಗಟ್ಟಿ ಮಾಡ್ತದೆ. ನಾನ್ ನೋಡ್ದಾಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಜನ ಬಂದಿದ್ರು. ಅದ್ರಲ್ಲೂ ಅಮೃತೂರು ಹೋಬ್ಳಿ, ದೇವಲಾಪುರ ಹೋಬ್ಳಿ, ಒಂಡ್ಕೆರೆ ಹೋಬ್ಳಿ, ಬಿಂಡುಗ್ನವಲೆ ಹೋಬ್ಳಿ, ಕಸ್ಬಾ ಹೋಬ್ಳಿ ಜನ ಎಲ್ಲ ಸೇರ್ಕೊಂಡು ಮಾಡಿದಂತ ಹಬ್ಬದ ತರ ಕಾಣ್ತಾ ಇತ್ತು. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಶ್ರೀ ಕಾಟಣ್ಣ ಸ್ವಾಮಿಗಳ ಹಬ್ಬ ನಾಗಮಂಗಲ ತಾಲೂಕಿನ ಸಂಭ್ರಮವಾಗಿದೆ. ಈ ಸಂಭ್ರಮವನ್ನ ಯಾರ್ಯಾರು ನೋಡ್ಬಿಟ್ಟು ಕಣ್ ತುಂಬ್ಕೊಂಡೆ ಒಂದು ಕಮೆಂಟ್ ಹಾಕಿ. ಇನ್ನೂ ನೋಡಿಲ್ಲ ಅಂತಂದ್ರೆ ಇನ್ನೂ 2 ದಿವಸ ಅದೇ 6ನೇ ತಾರೀಕು 7ನೇ ತಾರೀಕುವರೆಗೂ ಹೋಗಿ ನೋಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡ್ಕೊಳ್ಳಿ. ನೀವು ಈಶ್ವರ ಸ್ವಾಮಿಯ ಭಕ್ತರಾಗಿದ್ರೆ ಬೀರಪ್ಪ ಅಂತ ಒಂದು ಕಮೆಂಟ್ ಹಾಕಿ. ಎಲ್ರಿಗೂ ಧನ್ಯವಾದಗಳು.